ಪಾಕಿಸ್ತಾನ ವಿರುದ್ಧ ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯ ಬೆನ್ನಲ್ಲೇ ದೇಶದಾದ್ಯಂತ ಭಾರತೀಯ ಸೇನೆಯ ಪರವಾಗಿ ಜನರು ಒಂದು ಅಭಿನಂದನೆಗಳ ಒಂದು ಮಹಾಪೂರವನ್ನು ನಡೆಸ್ತಾ ಇದ್ದಾರೆ. ಇದೇ ಒಂದು ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡುವ ಮುಖಾಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾದಂತಹ ಭಾರತೀಯ ಸೇನಾ ಯೋಧರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಒಂದು ವಿವಿಧ ಮಠಾಧಿಪತಿಗಳು ಮತ್ತು ರಾಜಕೀಯ ನೇತಾರರು ಒಂದು ಪಕ್ಷಾತೀತವಾಗಿ ಭಾಗಿಯಾದರು. ಇನ್ನು ಈ ಒಂದು ತಿರಂಗ ಯಾತ್ರೆಯಲ್ಲಿ ಸುತ್ತೂರು ಮಠಾಧಿಪತಿಗಳಾದಂತಹ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಅವಧೂತ ದತ್ತಪೀಠಾಧಿಪತಿಗಳಾದಂತಹ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಮತ್ತು ಆದಿಚುಂಚನಗಿರಿ ಮಠದ ಶ್ರೀಗಳು ಸೇರಿದಂತೆ ಕ್ರೈಸ್ತ ಧರ್ಮಗುರುಗಳು ಮತ್ತು ಇಸ್ಲಾಂ ಧರ್ಮಗುರುಗಳು ಮತ್ತು ಸಂಸದರಾದಂತಹ ಯದುರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ಶಾಸಕರಾದಂಥ ಶ್ರೀವಸ್ತ MLC CN ಮಂಜೇಗೌಡ ಸೇರಿದಂತೆ ಹಾಗೂ ಹಲವಾರು ಮಂದಿ ರಾಜಕೀಯ ನೇತಾರರು ಭಾಗಿಯಾದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಭಾರತ ಮಾತೆಯ ಪರವಾಗಿ ಒಂದು ಜೈಕಾರವನ್ನು ಕೂಗಿದ್ದು ಕೂಡ ಸಾಕಷ್ಟು ಒಂದು ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಭಾರತೀಯ ಸೇನೆಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಸಲುವಾಗಿ ನಡೆದಂತಹ ಒಂದು ತಿರಂಗ ಯಾತ್ರೆ ಸಾಕಷ್ಟು ಒಂದು ರೀತಿ ಯಶಸ್ವಿ ಆಯಿತು. ಒಂದು ಸಾರ್ವಜನಿಕರ ಒಂದು ಪ್ರಶಂಸೆಗೂ ಕೂಡ ಪಾತ್ರ ಆಯಿತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.